ವಿಶಾಲಾಕ್ಷಿ ದಕ್ಷಿಣಮೂರ್ತಿ ಅಂತ ಹೇಳಿ ಕಾದಂಬರಿಕಾರ್ತಿ, ಅದನ್ನ ಆಧರಿಸಿದ್ದು ಜೀವನ ಚೈತ್ರ. ಅದನ್ನು ಸ್ವಲ್ಪ ಬದಲಾವಣೆಗಳ ಮುಖಾಂತರ ಮಾಡಿರಿ ಎಂಥ ಮೆಸೇಜ್ ಅನ್ನ ಸಂದೇಶ ಕೊಡುವಂಥದ್ದು. ಜ್ವಾಲಾಮುಖಿ ವಿಜಯ ಸಾಸ್ತೂರ್ ಅವರು ಬರೆದ ಕಾದಂಬರಿ, ಅದು ರೈತ ಹೋರಾಟಕ್ಕೆ ಸಂಬಂಧಪಟ್ಟದ್ದು. ಅಂದ್ರೆ ಯಾವ್ಯಾವ ರೀತಿ ಕೃತಿಗಳನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ನೋಡಿ. ಅಲ್ಲಿ ಜೀವನ ಚೈತ್ರ ದೊಡ್ಡರಂಗೇಗೌಡರು ಹೇಳಿದಾಗೆ ಅಲ್ಲಿ ಕೊಡುವ ಸಂದೇಶ ಯಾವುದು, ಅದನ್ನ ಬಹಳ ಚೆನ್ನಾಗಿ ಒಂದು ಕಲಾಕೃತಿಗೆ ಜನನೂ ನೋಡಬೇಕು, ಯಾವುದೇ ಕೆಟ್ಟ ಇದಿರಬಾರ್ದು. ಅದರಲ್ಲಿ ಒಂದು ಜನಪ್ರಿಯ ಮಾದರಿ ಅಂದರೆ ನನಗೆ ಬ್ರೆಕ್ಟ್ ನೆನಪಿಗೆ ಬರ್ತಾರೆ. ಈಗ ಇಬ್ಬರಿಗೂ ಗೊತ್ತು, ಬರ್ಟೋಲ್ಡ್ ಬ್ರೆಕ್ಟ್ ಅಂತ ಬಹಳ ದೊಡ್ಡ ನಾಟಕಕಾರ, ಕವಿ. ಆತ ಪಾಪ್ಯುಲರ್ ಆರ್ಟ್ ಅಂದರೆ ಏನು ಅಂತ ಒಂದು ವಿವರಿಸ್ತಾನೆ. ಒಂದು ಕಡೆ ಯಾವುದು ಪಾಪ್ಯುಲರ್ ಆರ್ಟ್ ಅಂದರೆ ಜನರ ಬದುಕಿನಿಂದಲೇ ಅದರ ಬದುಕಿನ ವಿವರಗಳನ್ನೆಲ್ಲ ತೆಗೆದುಕೊಂಡು ಅದನ್ನು ಒಂದು ರೂಪ ಕೊಟ್ಟು ಮತ್ತೆ ಅದೇ ಜನಗಳಿಗೆ ತಲುಪಿಸೋದಿದೆಯಲ್ಲ, ಅದು ಪಾಪ್ಯುಲರ್ ಆರ್ಟ್, ಅದು ಜನಪ್ರಿಯ ಕಲೆ ಅಂತ ಕರೀತಾರೆ. ಆ ಜನಪ್ರಿಯ ಕಲೆಯ ಮಾದರಿ ಇದೆಯಲ್ಲ, ಅದು ರಾಜ್ಕುಮಾರ್ ಅವರ ಮುಖ್ಯವಾಹಿನಿ ಸಿನಿಮಾಗಳಲ್ಲಿ ಕಾಣಿಸುತ್ತೆ. ಅದಕ್ಕೆ ಜೀವನ ಚೈತ್ರ ಮುಖ್ಯ ಆಗುತ್ತೆ, ಬೇರೆ ಬೇರೆ ಸಿನಿಮಾಗಳು ಮುಖ್ಯ ಆಗುತ್ತೆ. ಅವರು ಒಂದು ಪ್ರೇಮ ಕಥೆಯನ್ನು ತೆಗೆದುಕೊಂಡಾಗಲೂ ಸಹ ಎಲ್ಲೂ ನೀವು ಇಲ್ಲಿ ಇದು ಬೇಕಾಗಿರ್ಲಿಲ್ಲಪ್ಪ ಈ ದೃಶ್ಯ ಅಂತ ಅನಿಸೋದಿಲ್ಲ. ಆ ಥರ ಅಷ್ಟು ನವಿರಾದಂಥ ಒಂದು ನಿರೂಪಣೆ ಇರೋ ಥರದಲ್ಲಿ ರಾಜ್ಕುಮಾರ್ ಇದ್ದಾರೆ ಅನ್ನೋ ಕಾರಣಕ್ಕಾದ್ರೂ ಆ ಥರ ಮಾಡ್ತಾರೆ ಅನೇಕರು. ನಾವು ಈಗ ನಾನು ಮಧ್ಯೆ ಹೇಳಿದೆ, ರಾಜ್ಕುಮಾರ್ ಅವರು ಮುಖ್ಯವಾದ ಪಾತ್ರವನ್ನು ನಿರ್ವಹಿಸ್ತಾ ಇರುವಾಗಲೂ ನಾವು ನಿರ್ಮಾಪಕ ನಿರ್ದೇಶಕರನ್ನು ಮರಿಬಾರದು ಅನ್ನುವಂಥ ಮಾತನ್ನು ನಾನು ಹೇಳಿದೆ. ಆದರೆ ದೊಡ್ಡರಂಗೇಗೌಡರು ಮಧ್ಯದಲ್ಲಿ ಹೇಳಿದರು, ಎಂದು ನಿರ್ದೇಶಕನ ಮಾತನ್ನು ಅವ್ರು ಮೀರ್ತಿರಲಿಲ್ಲ. ಯಾಕೆಂದರೆ ಅವ್ರ ಮನೇಲಿ ನಾನು 3-4 ಸಿನಿಮಾಗಳ ಚಿತ್ರಕಥೆಯ ರಚನೆ ಸಂದರ್ಭದಲ್ಲಿ ಭಾಗವಹಿಸಿದ್ದೀನಿ. ನಾನು ಅವ್ರ ಮನೆಯಲ್ಲಿ ವಿಶೇಷವಾಗಿ ಜನ್ಮದ ಜೋಡಿ, ನಾನೇ ಸಂಭಾಷಣೆ ಬರೆದೆ, 3 ಹಾಡು ಬರೆದೆ ಇತ್ಯಾದಿ ಎಲ್ಲ ಇತ್ತಲ್ಲ, ಭಾಗವಹಿಸಿದ್ದೀನಲ್ಲ. ಪ್ರತಿಯೊಂದನ್ನು ಯೋಚನೆ ಮಾಡ್ತಾರೆ. ಅಲ್ಲಿ ಒಂದು ಸರಿ ಸಿದ್ಧ ಆಗುತ್ತೆ, ಅಲ್ಲಿ ಒಂದು ಸ್ಕ್ರಿಪ್ಟ್ ಸಿದ್ಧ ಆದಮೇಲೆ ಅವ್ರು ಹೋಗೋದು ಸೀದಾ ನಿರ್ದೇಶಕರು ಹೇಳಿದಾಗ ಕೇಳ್ಕೊಂಬರೋದು, ಆ ಥರ ಇರ್ತಾರೆ. ಆದರೆ ಆ ಸ್ಕ್ರಿಪ್ಟ್ ಸಿದ್ಧ ಆಗುತ್ತಲ್ಲ, ಆ ಸಂದರ್ಭದಲ್ಲಿಯೇ ಯಾವುದೂ ಸಮಾಜಕ್ಕೆ ವಿರೋಧಿಯಾದದ್ದು, ಜನರ ಮನಸ್ಸಲ್ಲಿ ಕೆಡುಕನ್ನು ಉಂಟು ಮಾಡೋವಂಥದ್ದು ಇರಬಾರದು ಅಂತಲೇ ಹೊರಟಿರ್ತಾರೆ. ಸೊ ಹಾಗಾಗಿ ಅದೊಂದು ಉದ್ದೇಶ ಚೆನ್ನಾಗಿರುತ್ತೆ ನೋಡಿ. ಇವತ್ತು ಏನು ಮಿಸ್ಟ್ರಿ ನಾನು ಅಂದ್ಕೊಂಡಿರೋದು, ಈ ಸೆನ್ಸಾರು ಮತ್ತೆ ಇದು ತುಂಬ ಹೋರಾಟ ನಡೀತಾ ಇದೆ ಇವತ್ತಿಗೆ. ಹೌದು, ತುಂಬ ಅದು ಇವುಗಳು ಮಾಡೋ ಸಿನಿಮಾಗೆ ಸರ್ಟಿಫಿಕೇಟ್ ಕೊಡ್ತಾರೆ, UA ಬರುತ್ತೆ ಅಂತ. ಇಲ್ಲಿವರೆಗೂ ರಾಜ್ಕುಮಾರ್ ಪಿಕ್ಚರ್ದು ಯಾವುದು UA ಸರ್ಟಿಫಿಕೇಟ್ ಇಲ್ಲ, ಎಲ್ಲ ಇವನೇ ಯೂನಿವರ್ಸಲ್. ಅಂದರೆ ಅವರ ಸಿನಿಮಾ ನೋಡೋದು ಸೆನ್ಸಾರ್ನವ್ರಿಗೆ ಭಾಳ ಈಸಿ, 100ಗೆ 100 ಕೊಟ್ಬಿಡ್ತಾರೆ. ಏನಿಲ್ಲ, ನೀವು ಪಿಕ್ಚರ್ ನೋಡೋದು ಬೇಡ ಸರ್, ನಿಂದೆಲ್ಲ ಹಾಗೆ ಇರುತ್ತೆ ಅಂತ. ಈಗ ಬರೋದೆಲ್ಲ ದುರ್ಬಿನ್ ಹಾಕೊಂಡು ನೋಡ್ಬೇಕು, ಎಲ್ಲಿ ಪದ ಕನ್ನಡದ ಪದ ಇದೆಯಾ, ಕತ್ರಿನೇ ಅವರೇ. ನಾವು ಎಡಿಟರ್ ಅಲ್ಲ, ಅವರೇ ಎಡಿಟರ್. ಯಾಕೆ ಹೇಳ್ತೀನಿ, ಸಿನಿಮಾದ ಒಂದು ಶಕ್ತಿ ಇದೆಯಲ್ಲ, ಅದು ಭಾಷೆ, ಪದ, ದೃಶ್ಯ. ಆಮೇಲೆ ಯಾವುದೇ ಸಿನಿಮಾದಲ್ಲಿ ರಾಜ್ಕುಮಾರ್ ಹೊಡೆದ್ರೆ ಒಂಚೂರು ರಕ್ತ ತೋರಿಸಿ ನೋಡೋಣ, ಏಟು ಬಿದ್ದಿರುತ್ತೆ ಅಷ್ಟೇ ಹೊರತು ರಕ್ತ ಬರೋದೇ ಇಲ್ಲ. ಸರ್, ಹೊಡೆದಾಟಕ್ಕೂ ಮಧ್ಯ ಪ್ರವೇಶ ಮಾಡ್ತಿದ್ದೀನಿ, ತಪ್ಪು ತಿಳ್ಕೊಬೇಡಿ. ಹೇಳಿ ಸರ್. ಈ ಹೊಡೆದಾಟಕ್ಕೂ ಈ ಹಾವಿನೆಡೆನಲ್ಲಿ ಬಿಸಿ ಬಿಸಿ ಕಜ್ಜಾಯ ಅಂತ ಒಂದು ಹಾಡು ಬರುತ್ತೆ ನೋಡಿ. ಸರ್, ಒಂದು ಹಾಡಿನಲ್ಲೇನೆ ಇಡೀ ಹೊಡೆದಾಟ ತೋರಿಸ್ಬಿಡ್ತಾರೆ. ಆಮೇಲೆ ಅದೇ ಹಾಡೆ ಫಸ್ಟ್ ಅವ್ರು ಹಾಡಿದ್ದು, ಬಿಸಿ ಬಿಸಿ ಕಜ್ಜಾಯನೇ ಮೊದಲನೇ ಹಾಡು ಅವ್ರು ಹಾಡಿದ್ದು. ಆನಂತರ ಬೇಕಾದಷ್ಟು ಹಾಡುಗಳು, ಸಾವಿರಾರು ಹಾಡುಗಳು. ಅದು ಒಂದು ಸಣ್ಣ ತಿದ್ದುಪಡಿ, ಸಂಪತ್ತಿಗೆ ಸವಾಲ್ದು ಅಂತ ಒಂದು ಹೇಳ್ತಾರಲ್ಲ, ಅದಕ್ಕೆ ಮುಂಚೆ ಸಹನ ಮಹಿಷಾಸುರ ಮರ್ದಿನಿಗಿಂತ ಮುಂಚೆನೂ ಒಂದು ಹಾಡು ಹೇಳಿದ್ದಾರೆ ಅವರು, ಒಂದು ಕಂದ ಪದ್ಯ ಹಾಡು ಹೇಳಿದ್ದಾರೆ. ಅದನ್ನು ಅವರೇ ಹೇಳ್ಕೊಂಡಿದ್ದಾರೆ. ಈ ಕಥಾನಾಯಕನ ಕಥೆ ಅಂತ ಏನು ವಿಜಯ್ ಚಿತ್ರದಲ್ಲಿ ಬರ್ತಾ ಇತ್ತು, ಅವರ ಅನುಭವ ಕಥನವನ್ನ, ಅದನ್ನ ದತ್ತರಾಜ್ ಅವರು ಬರಿತಾ ಇದ್ರು, ವಿಜಯ್ ಶಂಕರ್ ಅವರ ತಮ್ಮ ಬರಿತಾ ಇದ್ರಲ್ಲ, ಅದರಲ್ಲಿ ಹೇಳ್ಕೊಂಡಿದ್ದಾರೆ. ರಾಜ್ಕುಮಾರ್ ಅವರೇ ಹೇಳ್ಕೊಂಡಿರೋದು. ಸಂಪತ್ತಿಗೆ ಸವಾಲ್ಗಿಂತ ಮುಂಚೆ ಮಹಿಷಾಸುರ ಮರ್ದಿನಿ ಮುಂಚೆ ಬಹುಶಃ ಸೋದರಿ ಸಿನಿಮಾ ಅಂತ ಅಂದ್ಕೊಂಡಿದ್ದಾರೆ, ತಪ್ಪಿದ್ರೂ ಇರ್ಬೋದು. ಬಟ್ ಮುಂಚೆ ಒಂದು ಹಾಡನ್ನು ಅವರು ಹಾಡಿದ್ದಾರೆ. ಹಾಡುಗಾರರೇ ಅವರು 12 ಸಂಗೀತ ಕಚೇರಿ ಮಾಡಿದ್ದಾರೆ. ಅವರು 12 ಸಂಗೀತ ಕಚೇರಿ ಮಾಡಿದ್ದಾರೆ ಮುಂಚೆ. ಅಷ್ಟರ ಮಟ್ಟಿಗೆ ಶಾಸ್ತ್ರೀಯ ಕಲ್ತಂಥವ್ರು. ಅವರು ಶಾಸ್ತ್ರೀಯವಾಗಿ ಹಾಡ್ತಾರೆ ಅನ್ನೋದಕ್ಕೆ ನಾವು ಬೊಬ್ಬರು ವಾಹನನ ಮತ್ತೆ ಇನ್ನೊಂದು ಸಿನಿಮಾ ನಾದಮಯ ಹಾಡು, ಜೀವನ ಚೈತ್ರ ನಾದಮಯ ಹಾಡು ತಗೊಳ್ಳಿ, ಕವಿರತ್ನ ಕಾಳಿದಾಸದಲ್ಲಿ ಹಾಡಿರುವಂಥದ್ದು ತಗೊಳ್ಳಿ. ಅಷ್ಟರ ಮಟ್ಟಿಗೆ ಸಂಗೀತದ ಇದೆಲ್ಲ ಇತ್ತು. ಇನ್ನೊಂದು ಬಹುಶಃ ನಾನು ಸೇರಿಸ್ಬೋದು ಅನ್ನೋದಾದರೆ, ಸಾಮಾಜಿಕವಾದ ಕೊಡುಗೆ ಹೇಳಿದಾಗ ನಾನು ರಂಗನಾಥ್ ಅಂತ ಒಬ್ಬ
ಆಟೋ ಚಾಲಕರು ಹೇಳಿದ ಒಂದು ಪ್ರಸಂಗವನ್ನು ಹೇಳಿ ಅದೊಂದು ರೂಪಕ ಇದ್ದ ಹಾಗೆ. ಆದರೆ ಭೌತಿಕವಾಗಿರುತ್ತಲ್ಲ, ಅದೊಂದು ಭಾವನಾತ್ಮಕವಾದ ಒಂದು ರೂಪಕ. ಅದು ಭೌತಿಕವಾಗಿ ಏನೆಲ್ಲ ಮಾಡಿದ್ರು, ರಾಜ್ಕುಮಾರ್ ಅವರು ಏನು ಮಾಡಿದರು ಇದೆ ಸರ್, ರಾಜ್ಕುಮಾರ್ ಏನು ಕೊಟ್ಟರು ಚಿತ್ರರಂಗಕ್ಕೆ ಅಂತ ಕೇಳ್ತಾರಲ್ಲ. ನಾನು ಮೊದಲನೇದಾಗಿ ಈಗ ನಾನು ಲೇಖಕ, ದೊಡ್ಡರಂಗೇಗೌಡರು ಲೇಖಕರು, ನಮ್ಮನ್ನೇನು ಕೇಳ್ಬೋದು, ಒಳ್ಳೆ ಕತೆ ಬರೀರಯ್ಯ, ಒಳ್ಳೆ ಕವಿತೆ ಬರೀರಪ್ಪ, ಯಾವುದು ಮನಸ್ಸನ್ನು ಕೆಡಿಸಬೇಡಿ ನೀವು ಅಂತ ಕೇಳುವ ಹಕ್ಕು ಇರುತ್ತೆ ಎಲ್ರಿಗೂ, ಓದುಗರಿಗೆ. ಅದರ ಬದಲು ನೀವು ಯಾಕೆ ಪ್ರಿಂಟಿಂಗ್ ಪ್ರೆಸ್ ಹಾಕ್ಲಿಲ್ಲ ಅಂತ ಕೇಳಿದ್ರೆ ಲೇಖಕರು ಪ್ರಿಂಟಿಂಗ್ ಪ್ರೆಸ್ ಪ್ರಕಾಶಕರ ಕೆಲಸ ನೀವು ಕೇಳಬಾರ್ದು. ಆದರೆ ಒಂದು ವೇಳೆ ನಾವು ಪ್ರಿಂಟಿಂಗ್ ಪ್ರೆಸ್ ಹಾಕೋದಾದರೆ ಅದು ಅನುಕೂಲ ಮಾಡಿಕೊಡೋದು ಒಂದು ಬೋನಸ್ ಅಂತ ತಿಳ್ಕೋಬೇಕು. ರಾಜ್ಕುಮಾರ್ ಅಂತ ಬೋನಸ್ಗಳನ್ನ ಬಹಳಷ್ಟು ಕೊಟ್ಟಿದ್ದಾರೆ ಅವರು, ರಾಜ್ಕುಮಾರ್. ಅದು ಹೆಚ್ಚು ಪ್ರಚಾರ ಆಗದೇ ಇರ್ಬೋದು. ಈಗ ನೋಡಿ, ನಾನಿನ್ನೂ ಹೈಸ್ಕೂಲ್ ವಿದ್ಯಾರ್ಥಿ, ಅವಾಗ ದೊಡ್ಡರಂಗೇಗೌಡರು ನನಗೆ ಸೀನಿಯರು ಓದೋದ್ರಲ್ಲಿ, ತುಮಕೂರಲ್ಲಿ ಇವರು ಓದಿದ್ದು. ಬಹುಶಃ ಇವರು PUCಲಿದ್ದರು ಅಂತ ಕಾಣಿಸುತ್ತೆ. ಈ ಪ್ರವಾಹ ಬಂತು ಕರ್ನಾಟಕದ ಒಳಗೆ, ಆ ಪ್ರವಾಹ ಪರಿಹಾರ ನಿಧಿಗೆ ಅಂತೇಳಿ ಒಂದು ಪ್ರವಾಸವನ್ನು ಮಾಡಿದರು ರಾಜ್ಕುಮಾರ್ ಅವರು. ಎಲ್ಲ ಚಲನಚಿತ್ರ ಕಲಾವಿದರನ್ನು ಕಟ್ಕೊಂಡು ಒಂದು ಮಾಡಿದರು. ನಾನು ಫಸ್ಟ್ ರಾಜ್ಕುಮಾರ್ ನೋಡಿದ್ದೆ ಆವಾಗ. ಅವರು ಊರೂರು ಸುತ್ತಬಿಟ್ಟು ಜನಗಳಿಂದ ಹಣವನ್ನು ಸಂಗ್ರಹ ಮಾಡಿ 1 ತಿಂಗಳು ಅವ್ರ ನೇತೃತ್ವದಲ್ಲಿ ಕನ್ನಡ ಚಿತ್ರರಂಗದ ಎಲ್ಲ ಕಲಾವಿದರು ಬಂದರು. ಎಲ್ಲ ಲಾರಿ ಓಪನ್ ಲಾರಿಲು ಹೋಗಿ ಸಂಗ್ರಹ ಮಾಡೋದು. ಸಂಗ್ರಹ ಮಾಡಿ, ಹಣ ಸಂಗ್ರಹ ಮಾಡಿ ಸರ್ಕಾರಕ್ಕೆ ಕೊಟ್ಟರು. ಇದನ್ನ ಪ್ಲಾನ್ ಮಾಡಿ ಯೋಜನೆ ರೂಪಿಸಿ ಅನುಷ್ಠಾನಕ್ಕೆ ತರುವಂಥ ಪ್ರಾಯೋಜಕರು ಯಾರಾಗಿದ್ದರು ಅಂದರೆ ಪ್ರಜಾವಾಣಿಯವರು. ಆ ಕಾಲದಲ್ಲಿ ಅವರು ಮಾಡಿದ್ದು ಅದನ್ನು. ಇಲ್ಲಿಂದ ಶುರುವಾಗಿ ಬ್ರಹ್ಮಪುತ್ರ ನದಿ ಪ್ರವಾಹ ಬಂದ್ಬಿಟ್ಟು ಬಹಳ ಸಂಕಟಕ್ಕೆ ಸಿಕ್ಕಿದಾಗ ಈ ತರ ಅವ್ರ ಸಮಾಜ ಸೇವೆ ಶುರುವಾಗುತ್ತೆ. ಒಂದು. ಎರಡನೇದು, ಅವ್ರು ಯಾವ್ದಾದ್ರು ನಾಟಕದ ಕಂಪನಿ ಅವ್ರ ಕಷ್ಟದಲ್ಲಿದ್ದಾರೆ ಅನ್ನೋದಾದರೆ, ಅವ್ರಿಗೆ ತೊಂದರೆ ಆಯಿತು ಅನ್ನೋದಾದರೆ, ಅವ್ರು ಬಂದು ಬೆನಿಫಿಟ್ ಶೋ ಮಾಡಿ ಸಹಾಯಾರ್ಥ ಹಣವನ್ನು ಕೊಟ್ಟೋಗಿದ್ದಾರೆ. ನಾನೇ ಹೈಸ್ಕೂಲ್ ವಿದ್ಯಾರ್ಥಿಯಾಗಿದ್ದಾಗ ತುಮಕೂರಿನಲ್ಲಿ ಮಹಾದೇವ ಸ್ವಾಮಿ ಕಂಪನಿ ಅಂತ ಒಂದಿತ್ತು ಹಿಂದೆ. ಅದು ಸುಟ್ಟು ಅವ್ರಿಗೆ ತೊಂದರೆ ಆಗಿತ್ತು. ತುಮಕೂರಿಗೆ ಬಂದು HM ನಾಯಕ ನಾಟಕ ಮಾಡಿದ್ರು 3 ದಿವಸ. ನಾನು 3 ದಿವಸ 50 ಪೈಸೆ ಕೊಟ್ಬಿಟ್ಟು ಹೋಗಿ ನೆಲದ ಮೇಲೆ ಕೂತ್ಕೊಂಡು 3 ದಿವಸ ಅವರು HM ನಾಯಕ ನಾಟಕ ಈ ಥರ ಸಹಾಯ ಮಾಡಿದ್ದಾರೆ. ತಮ್ಮ ಸಹ ಕಲಾವಿದರ ಮಕ್ಕಳದ್ದು ಯಾರ್ದಾದ್ರು ಮದುವೆ ಆಗಬೇಕು ಅಂತಿದ್ರೆ ಅದಕ್ಕೆ ಸಹಾಯಾರ್ಥ ಪ್ರದರ್ಶನ ಮಾಡಿದ್ದಾರೆ, ಹಣ ಕೊಟ್ಟಿದ್ದಾರೆ. ಕಾಯಿಲೆ ಬಿದ್ದಿದ್ದಾರೆ ಯಾರಾದರೂ, ಯಾರಿಗೂ ಗೊತ್ತಿಲ್ಲದಂಗೆ ಹೋಗಿ ತಲೆದಿಮ್ ಕೆಳಗಡೆ ದುಡ್ಡಿಟ್ಟು ಬಂದಿರೋದು ಉಂಟು. ಅವರು ಉದಾಹರಣೆಗೆ TN ಬಾಲಕೃಷ್ಣ ಅವರು ಕಾಯಿಲೆ ಬಿದ್ದಾಗ ಎಷ್ಟು ಹಣವನ್ನು ಗೊತ್ತಿಲ್ಲದೆ ಇಟ್ಟೋದ್ರು ಅಂತ ಅವ್ರ ಮಗಳೇ ಇತ್ತೀಚೆಗೆ ಹೇಳ್ಕೊಂಡಿದ್ದಾರೆ. ಇದು ಒಂದು ಕಡೆ. ಗೊತ್ತಾಗ ಮಾಡಿದ್ದಿದೆಯಲ್ಲ, ಆ ಕಾಲದಲ್ಲಿ ಪೊಲೀಸ್ ಕಲ್ಯಾಣ ನಿಧಿಗೆ ಇವರು ಬೇರೆ ಬೇರೆ ಸಂಗೀತ ಸಂಜೆ, ರಸ ಸಂಜೆಗಳನ್ನು ಮಾಡಿ ಆ ಕಾಲದಲ್ಲಿ 67 ಲಕ್ಷ ರೂಪಾಯಿಗಳನ್ನು ಸಂಗ್ರಹಿಸಿಕೊಟ್ಟಿದ್ದಾರೆ. 67 ಲಕ್ಷ ಲೆಕ್ಕ ಹಾಕೊಳ್ಳಿ ಏನು ಅಂತಾನೆ. ಆಮೇಲೆ ಕರ್ನಾಟಕದಲ್ಲಿರುವ ಬಹುಪಾಲು ರಂಗಮಂದಿರಗಳು, ಸರ್ಕಾರಿ ರಂಗಮಂದಿರಗಳು, ಕ್ರೀಡಾಂಗಣಗಳಿಗೆ ರಾಜ್ಕುಮಾರ್ ಅವರ ರಸ ಸಂಜೆ ಕಾರ್ಯಕ್ರಮದ ಮುಖಾಂತರವಾಗಿ ಸಂಗ್ರಹಿಸಿಕೊಟ್ಟಿರೋ ದುಡ್ಡೇ ಜಾಸ್ತಿ. ಸುಮಾರು 18 ಜಿಲ್ಲೆಯಲ್ಲಿದೆ. ಸುಮಾರು 1-2 ವ್ಯತ್ಯಾಸ ಇರ್ಬೋದು ನಾನು ಹೇಳೋದ್ರೊಳಗಡೆ. ಶಕ್ತಿಧಾಮ ಇದೆಯಲ್ಲ, ಅದಕ್ಕಿಂತ ಸೇವೆ ಬೇಕೆ ಸಮಾಜಕ್ಕೆ ಹೇಳಿ. ಶಕ್ತಿಧಾಮ ಅನ್ನೋದು ಬೀದಿಗೆ ಬಿದ್ದ ಹೆಣ್ಣು ಮಕ್ಕಳಿಗೆ ಒಂದು ಆಶ್ರಯ ಕೊಡಬೇಕು ಅಂತ ಹೇಳಿ ರಾಜ್ಕುಮಾರ್ ಅವರು ಕೊಟ್ಟ ಹಣ ಇದೆಯಲ್ಲ 45 ಲಕ್ಷ ರೂಪಾಯಿಗಳನ್ನು ಕೊಟ್ಟಿದ್ದಾರೆ ಶಕ್ತಿಧಾಮ. ಹೌದು, ಶಕ್ತಿಧಾಮ. ಒಂದು ಸರಿ ಮೈಸೂರಲ್ಲಿ ಅವರು ಹೋಗ್ತಾ ಇರುವಾಗ ರಾತ್ರಿ 11 ಗಂಟೆಯಲ್ಲಿ ಫುಟ್ಪಾತ್ ಮೇಲೆ ಹೆಣ್ಮಕ್ಳು ನಿಂತಿರೋದನ್ನೆಲ್ಲ ನೋಡ್ತಾರೆ. ತಮ್ಮ ಜೊತೆಯಲ್ಲಿದ್ದ DCP ಕೆಂಪಯ್ಯನವ್ರನ್ನ ಕೇಳ್ತಾರೆ, ಯಾಕೆ ಇವರೆಲ್ಲ ಹಿಂಗೆ ನಿಂತಿದ್ದಾರೆ ಅಂತ. ಅವಾಗ ಅವ್ರು ಹೇಳ್ತಾರೆ, ಈ ಹೆಣ್ಮಕ್ಳು ಹೇಗೆ ಜೀವನ ಸಾಗಿಸಬೇಕಾಗಿದೆ, ಅವ್ರ ಸ್ಥಿತಿ ಏನು, ಯಾಕೆ ಅಲ್ಲಿ ನಿಂತಿದ್ದಾರೆ ಅನ್ನೋದನ್ನೆಲ್ಲ ಹೇಳ್ತಾರೆ. ಮಧ್ಯರಾತ್ರಿಯಲ್ಲಿ ಯಾಕೆ ನಿಂತ್ಕೊಂಡಿದ್ದಾರೆ ಅಂಥೇಳಿ. ಛೇ ಇವರಿಗೆಲ್ಲ ಏನಾದ್ರು ಮಾಡಬೇಕಲ್ಲ ಅಂತ ಅವ್ರ ಮನಸ್ಸಿನಲ್ಲಿ ಬಂದ ಕಾರಣದಿಂದ ಹುಟ್ಟಿದ್ದೇನೆ ಶಕ್ತಿಧಾಮ ಮೈಸೂರಲ್ಲಿ. ಇವತ್ತು ಸುಮಾರು 190ಕ್ಕೂ ಹೆಚ್ಚು ಅನಾಥ ಮಕ್ಕಳು ಶಕ್ತಿಧಾಮದಲ್ಲಿ ಆಶ್ರಯ ಪಡ್ಕೊಂಡಿದ್ದಾರೆ. ರಾಜ್ಕುಮಾರ್ ಪಾರ್ವತಮ್ಮನವ್ರಂತೂ ಇಲ್ಲಿ ಮರೆಯಾಗೇ ಇಲ್ಲ ನಾವು. ಅವರೇ ಶಕ್ತಿಧಾಮದ ಅಧ್ಯಕ್ಷರಾಗಿದ್ದಂಥವರು. ರಾಜ್ಕುಮಾರ್ ಅವತ್ತು ಹಣ ಕೊಟ್ಟರು, ಆನಂತರ ಪುನೀತ್ ಹಣ ಕೊಟ್ಟರು. ಇವತ್ತು ಶಿವರಾಜ್ ಕುಮಾರ್, ಗೀತಾ ರಾಜ್ಕುಮಾರ್ ಅವರು ಅದನ್ನು ನಡೆಸ್ಕೊಂಡು ಹೋಗ್ತಿದ್ದಾರೆ. ಇದೆಲ್ಲ ರಾಜ್ಕುಮಾರ್ ಅವರ ಕುಟುಂಬ ಸಹಾಯ ಮಾಡಿರೋದು. ಇದೆಲ್ಲ ಅದಕ್ಕೆ ಬೋನಸ್ ಅಂತ ಹೇಳಿದ್ನಲ್ಲ. ಒಬ್ಬ ಕಲಾವಿದರಾಗಿ ಅವರು ಯಾವತ್ತೂ ನೈತಿಕತೆಯನ್ನು ಬಿಟ್ಕೊಡ್ಲಿಲ್ಲ. ಅವ್ರ ಸಿನಿಮಾಗಳಲ್ಲಿ ಒಂದು ಸಾಮಾಜಿಕ ನೈತಿಕತೆ ಇತ್ತು, ಕ್ರಿಯೆಯಲ್ಲಿ ಒಂದು ಸಾಮಾಜಿಕವಾಗಿರ್ತಕ್ಕಂಥ ಒಂದು ಕೊಡುಗೆ ಇತ್ತು.
ಇದೆಲ್ಲವನ್ನು ನಾವು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅಂತ ಪಟ್ಟಿ ನಾನೇ ಕೊಡಬಲ್ಲೆ. ಈಗ ಸಾಹಿತ್ಯಕ್ಕೆ ಏನು ಮಾಡಿದ್ದಾರೆ ಅಂತ ಲೆಕ್ಕ ಹಾಕಿ ನೀವು. ಸಾಹಿತ್ಯಕ್ಕೆ ಏನು ಮಾಡಿದ್ದಾರೆ ಅಂದರೆ, ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡದಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಪ್ರಥಮ ಸ್ಥಾನದಲ್ಲಿ ಬಂದವರಿಗೆ ಚಿನ್ನದ ಪದಕ ಇದೆ. ರಾಜ್ಕುಮಾರ್ ಇವರು ಇದರಲ್ಲಿ. ಹೌದು ಹೌದು, 1968 ರಾಜ್ಕುಮಾರ್ ಇದರಲ್ಲ, 1968 ಅವರು 100 ಸಿನಿಮಾ ಪೂರೈಸಿದ್ದು. 1954 ಅವರು ನಾಯಕರಾಗಿ ಚಿತ್ರರಂಗ ಪ್ರವೇಶ ಮಾಡಿದ್ದು. 1934 ಮೊದಲ ವಾಕ್ಚಿತ್ರ ಸತಿಸುಲೋಚನ ಬಂದಿದ್ದು. ಮೊದಲು ತಯಾರಾದ ಚಿತ್ರ ಭಕ್ತ ಧ್ರುವ ಮೊದಲು ತಯಾರಾದದ್ದು. ಆದರೆ ಮೊದಲು ಬಿಡುಗಡೆ ಆದ ಸಿನಿಮಾ ಇದೆಯಲ್ಲ, ಅದು ಸತಿಸುಲೋಚನ. ಹಾಗಾಗಿ ಮೊದಲನೇ ಸಿನಿಮಾ ಅದು. ಅಲ್ಲಿಂದ ಹಿಡಿದು ರಾಜ್ಕುಮಾರ್ ಬರೋವರೆಗೆ ಕನ್ನಡ ಸಿನಿಮಾಗಳ ಸಂಖ್ಯೆ ಹೆಚ್ಚು ಅಂದರೆ 65 ಅಥವಾ 70 ಅಂತೂ ದಾಟಿರಲಿಲ್ಲ. ಆದರೆ ರಾಜ್ಕುಮಾರ್ 1954 ಬಂದು 68 ಅಂದರೆ 14 ವರ್ಷದಲ್ಲಿ ರಾಜ್ಕುಮಾರ್ ಒಬ್ಬರೇ 100 ಸಿನಿಮಾ ಮಾಡಿದರು, 200 ಸಿನಿಮಾ ಬೇರೆಯವರು ಮಾಡಿದರು. ಇದು ರಾಜ್ಕುಮಾರ್ ಬಂದ ಆದಂಥ ಬದಲಾವಣೆ. ಇದು ಬಹುದೊಡ್ಡ ಬದಲಾವಣೆ. ಸಾಂಸ್ಕೃತಿಕವಾಗಿ. ಹೌದು. ಆಗ 1968 ಅವ್ರು ಏನು ಮಾಡ್ತಾರೆ ಅಂದರೆ, 100 ಸಿನಿಮಾ ನೆನಪಿಗೆ CVL ಶಾಸ್ತ್ರಿ ಅವರ ಅಧ್ಯಕ್ಷತೆಯಲ್ಲಿ ವಿದ್ಯಾರ್ಥಿ ಸಮಿತಿ ಅಂತ ಮಾಡ್ತಾರಂತ. ರಾಜ್ಕುಮಾರ್ ವಿದ್ಯಾರ್ಥಿ ಸಮಿತಿ ಅಂತ. ಅದರ ಮುಖಾಂತರವಾಗಿ ಒಂದಷ್ಟು, ನಾನಂತೂ ಓದಲಿಲ್ಲ, ವಿದ್ಯಾರ್ಥಿಗಳಿಗೆ ಏನಾದ್ರು ಮಾಡಬೇಕು ಅಂತಾನೆ. ಆವಾಗ ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಚಿನ್ನದ ಪದಕ ಕೊಟ್ಟರು. ಕೃಷಿ ವಿಶ್ವವಿದ್ಯಾಲಯಕ್ಕೆ ರೈತರ ಮಕ್ಕಳು ಯಾರು ಮೊದಲ ಸ್ಥಾನ ಬರ್ತಾರೋ ಅವ್ರಿಗೆ ಚಿನ್ನದ ಪದಕ ಕೊಡಿ ಅಂದರು. ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಕೊಡಿ ಅಂತಂದರು. ಈಗ ಅನೇಕ ವಿಶ್ವವಿದ್ಯಾಲಯಗಳಿಗೆ ಕೊಟ್ಟರು. ಆನಂತರದಲ್ಲಿ CVL ಶಾಸ್ತ್ರಿ ಅವರು ಇಲ್ವಾದ ನಂತರದಲ್ಲಿ ಅದು ನಿಷ್ಕ್ರಿಯವಾಯಿತು, ಅದು ಬೇರೆ ವಿಷಯ. ಸೊ ಹೀಗೆ ರಾಜ್ಕುಮಾರ್ ಅವ್ರದ್ದು ಇದೆಯಲ್ಲ, ಬರೀ ಸಾಹಿತ್ಯ ಅಷ್ಟೇ ಅಲ್ಲ. ಈಗ ಸಾಹಿತ್ಯ ಅನ್ನೋದು ನಮ್ಮಲ್ಲಿ ಹಲ್ಮಿಡಿ ಶಾಸನ ಹುಟ್ಟಿದಾಗಿನಿಂದ ಹಿಡಿದು ಇಲ್ಲಿವರೆಗೆ ಅನೇಕ ವಿಷಯಗಳನ್ನು ಒಳಗೊಂಡಿದೆಯಲ್ಲ, ಮನುಷ್ಯ ಪರವಾದದ್ದನ್ನು ಒಳಗೊಂಡಿದೆಯಲ್ಲ. ಆ ಮನುಷ್ಯ ಪರವಾಗಿರ್ತಕ್ಕಂತಹ ಸಂವೇದನೆ ಇದೆಯಲ್ಲ, ಆ ಸಂವೇದನೆ ಬಹಳ ಮುಖ್ಯ ಅಂತ. ಅದು ಸಾಹಿತ್ಯದ ಸಂವೇದನೆ. ನಟ ಸಾರ್ವಭೌಮ ಅಂತಿದ್ರು. ನಾನು ಯಾವಾಗಲೂ ಹೇಳ್ತೀನಿ, ನಟ ಸಾರ್ವಭೌಮರು ಅಂದರೆ ಏನು ಗೊತ್ತಾ? ಸಾರ್ವಭೌಮರು ಅಂದರೆ ಸಿಂಹಾಸನದ ಮೇಲೆ ಕೂತಿರ್ತಾರೆ, ಮಂತ್ರಿಗಳನ್ನ ಕೇಳ್ತಾರೆ, ಕ್ಷೇಮವೇನೈ ಸಕಲ ಪ್ರಜೆಗಳು ಅಂತ. ಅವ್ರ ಕಂಡ ಅವ್ರದಲ್ಲ, ಅವ್ರ ಕಿವಿ ಅವ್ರದಲ್ಲ. ಅವ್ರ ಬಾಯಿ ಅವ್ರನ್ನ ಕೇಳೋದು, ಹೆಂಗಿದಾರಪ್ಪ ಪ್ರಜೆಗಳು ಅಂತ. ಮಂತ್ರಿ ಹೇಳ್ಬೇಕು ಪ್ರಜೆಗಳು ಹೆಂಗಿದ್ದಾರೆ ಏನು ಅನ್ನೋದನ್ನ. ಆದರೆ ರಾಜ್ಕುಮಾರ್ ವಿಷಯದಲ್ಲಿ ಹಂಗಲ್ಲ. ಸಂವೇದನೆಯನ್ನ ಕಳೆದುಕೊಳ್ಳದ ನಟ ಸಾರ್ವಭೌಮ ಇವರು. ಆ ಸಂವೇದನೆ ಇದ್ದದ್ರಿಂದ ಇವ್ರಿಗೆ ಇವ್ರದೇ ಕಣ್ಣಿತ್ತು, ಇವ್ರಿಗೆ ಇವ್ರದೇ ಕಿವಿ ಇತ್ತು, ಇವ್ರಿಗೆ ಇವ್ರದೇ ನಾಲ್ಗೆ ಇತ್ತು ಅಂತ. ಹಾಗಾಗಿ ಅದು ಒಂದು ಸಾಹಿತ್ಯ ಸಂವೇದನೆ. ಅದು ಅದರಿಂದ ಸಾಹಿತ್ಯ ಕೃತಿ ಅಷ್ಟೇ ಅಲ್ಲ, ಒಳಗಡೆ ಈ ಒಂದು ಸಂವೇದನೆ ಇರುತ್ತಲ್ಲ, ಅದು ಸಹ ಸಾಹಿತ್ಯದ ಕಲೆಯ ಒಟ್ಟಾರೆ ಕಲೆಯ ಸಂವೇದನೆ, ಬರೀ ಸಾಹಿತ್ಯ ಅಂತ ಅಲ್ಲ. ಒಬ್ಬ ಕಲಾವಿದನ ಸಂವೇದನೆ ಇದೆಯಲ್ಲ, ಅವನು ನಿಜವಾದ ಕಲಾವಿದನೇ ಆಗಿದ್ರೆ ಅವನು ಮನುಷ್ಯ ಪರವಾಗಿರ್ತಾನೆ.